ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಈ ವಿಡಿಯೋದಲ್ಲಿ ಒಂದಷ್ಟು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನೀವು ನಮ್ಮ ಚಾನಲ್ನ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಎನ್ನುವಂಥ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡೋದ್ರ ಮೂಲಕ ಈ ಕಂಪ್ಲೀಟ್ ವಿಡಿಯೋ ಸೀರೀಸನ್ನು ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸರ್ಕಿಟ್ ಫಿಲ್ಟರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸರ್ಕಿಟ್ ಫಿಲ್ಟರ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಸೊ ಎಕ್ಸ್ಚೇಂಜ್ ಪ್ರತಿಯೊಂದು ಸ್ಟಾಕ್ಗೂ ಒಂದು ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿರುತ್ತೆ. ಸೊ ಈ ದಿನ ಈ ಸ್ಟಾಕ್ ಈ ಪ್ರೈಸ್ ಬ್ಯಾಂಡಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಸೊ ಪ್ರೈಸ್ ಬ್ಯಾಂಡ್ ಅಂತ ಹೇಳಿದರೆ ಒಂದು ರೇಂಜನ್ನು ಸೆಟ್ ಮಾಡಿರುತ್ತೆ. ಸೊ ಈ ದಿನ ಈ ಸ್ಟಾಕ್ ಈ ರೇಂಜಲ್ಲಿ ಮಾತ್ರ ಟ್ರೇಡ್ ಮಾಡ್ಬೋದು ಅಂತ ಒಂದು ರೇಂಜನ್ನು ಸೆಟ್ ಮಾಡಿರುತ್ತೆ. ಸೊ ತುಂಬ ದೊಡ್ಡ ಪ್ರೈಸ್ ಫ್ಲಕ್ಚುಯೇಷನ್, ಅದೇ ರೀತಿ ಪ್ರೈಸನ್ನು ಮ್ಯಾನಿಪುಲೇಟ್ ಮಾಡುವ ಕಾರಣದಿಂದ ಸೊ ಈ ರೇಂಜನ್ನು ಒಂದು ಸೆಟ್ ಮಾಡಿರ್ತಾರೆ. ಇದನ್ನು ನಾವು ಸರ್ಕಿಟ್ ಫಿಲ್ಟರ್ ಅಂತ ಕರಿಬೋದು. ಸೊ ಯಾವುದೊಂದು ಸ್ಟಾಕ್ ಒಂದು ರ್ಯಾಂಡಮ್ ಆಗಿ ತುಂಬ ಅಪ್ ಮೂವನ್ನು ಕೊಡ್ಬೋದು ಅಥವಾ ರ್ಯಾಂಡಮ್ ಆಗಿ ತುಂಬ ಡೌನ್ ಮೂವನ್ನು ಕೊಡುವಂಥ ಸಾಧ್ಯತೆ ಇದೆ, ತುಂಬ ಪ್ರೈಸ್ ಫ್ಲಕ್ಚುಯೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ರೀಸನ್ನಿಂದ ಒಂದು ರೇಂಜನ್ನು ಸೆಟ್ ಮಾಡಿರ್ತಾರೆ. ಸೊ ಈ ದಿನ ಈ ಸ್ಟಾಕ್ ಈ ರೇಂಜಲ್ಲಿ ಟ್ರೇಡ್ ಮಾಡ್ಬೋದು, ಈ ರೇಂಜ್ಗಿಂತ ಜಾಸ್ತಿ ಅಥವಾ ಕಡಿಮೆ ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಎಕ್ಸ್ಚೇಂಜ್ ಒಂದು ರೇಂಜನ್ನು ಸೆಟ್ ಮಾಡಿರುತ್ತೆ. ಸೊ ಇದನ್ನು ನಾವು ಸರ್ಕಿಟ್ ಫಿಲ್ಟರ್ ಅಂತ ಕರಿತೀವಿ. ಇಲ್ಲಿ ನಾವು ಅಪ್ಪರ್ ಸರ್ಕಿಟ್ ಮತ್ತು ಲೋವರ್ ಸರ್ಕಿಟ್ ಅಂತ ಎರಡು ವಿಧವನ್ನು ನೋಡ್ಬೋದು. ಅಪ್ಪರ್ ಸರ್ಕಿಟ್ ಅಂತ ಹೇಳಿದ್ರೆ ಯಾವುದೊಂದು ಸ್ಟಾಕ್ ಮ್ಯಾಕ್ಸಿಮಮ್ ಇಷ್ಟು ಹೈಯನ್ನು ಈ ದಿನ ಮಾಡ್ಬೋದು ಅಂತ ಇರುತ್ತೆ. ಸೊ ಆ ಪ್ರೈಸ್ನ ಲೆವೆಲನ್ನು ನಾವು ಅಪ್ಪರ್ ಸರ್ಕಿಟ್ ಅಂತ ಕರಿತೀವಿ. ಅದೇ ರೀತಿ ಲೋವರ್ ಸರ್ಕಿಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಇಷ್ಟು ಡೌನ್ ಬರ್ಬೋದು, ಲೋವೆಸ್ಟ್ ಇಷ್ಟು ಡೌನ್ ಬರ್ಬೋದು ಅಂತ ಇರುತ್ತೆ ಒಂದು ಸ್ಟಾಕ್ಗೆ. ಸೊ ಆ ಲೋವೆಸ್ಟ್ ಲೆವೆಲನ್ನು ನಾವು ಲೋವರ್ ಸರ್ಕಿಟ್ ಅಂತ ಕರಿತೀವಿ. ಸೊ ಅಪ್ಪರ್ ಸರ್ಕಿಟ್ ಅಂದರೆ ಮ್ಯಾಕ್ಸಿಮಮ್ ಆ ದಿನ ಈ ಸ್ಟಾಕ್ ಇಷ್ಟು ಹೈಯನ್ನು ಮಾಡ್ಬೋದು ಅಂತ ಇರುತ್ತೆ, ಅದನ್ನು ನಾವು ಅಪ್ಪರ್ ಸರ್ಕಿಟ್ ಅಂತ ಕರಿತೀವಿ. ಅದೇ ರೀತಿ ಲೋವರ್ ಸರ್ಕಿಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಈ ಸ್ಟಾಕ್ ಈ ದಿನ ಇಷ್ಟು ಡೌನ್ ಬರ್ಬೋದು ಅಥವಾ ಈ ದಿನ ಇಷ್ಟು ಲೋ ಅನ್ನು ಈ ಸ್ಟಾಕ್ ಮಾಡ್ಬೋದು ಅಂತ ಇರುತ್ತೆ. ಸೊ ಅದನ್ನು ನಾವು ಲೋವರ್ ಸರ್ಕಿಟ್ ಅಂತ ಕರಿತೀವಿ. ಈ ಸರ್ಕಿಟ್ ಫಿಲ್ಟರ್ ಕ್ಯಾಶ್ ಮಾರ್ಕೆಟ್ ಸ್ಟಾಕ್ ಆಗಿ F&O ಸ್ಟಾಕ್ಗೆ ಡಿಫ್ರೆಂಟ್ ಆಗಿದೆ. ಸೊ ನಾವು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟ್ ಅಂತ ನೋಡ್ಬೋದು. ಸೊ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುವಂಥ ಎಲ್ಲ ಸ್ಟಾಕ್ಗಳು ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಇರೋದಿಲ್ಲ. ಸೊ ಯಾವ ಸ್ಟಾಕ್ಗಳು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಇರೋದಿಲ್ಲ ಅವುಗಳನ್ನು ನಾವು ಕ್ಯಾಶ್ ಮಾರ್ಕೆಟ್ ಸ್ಟಾಕ್ ಅಂತ ಕರಿತೀವಿ. ಸೊ ಇವುಗಳು ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಟ್ರೇಡ್ ಆಗ್ತಾ ಇರೋದಿಲ್ಲ, ಕೇವಲ ಕ್ಯಾಶಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇವುಗಳನ್ನು ನಾವು ಕ್ಯಾಶ್ ಮಾರ್ಕೆಟ್ ಸ್ಟಾಕ್ ಅಂತ ಕರಿತೀವಿ. ಸೊ ಈ ಕ್ಯಾಶ್ ಮಾರ್ಕೆಟ್ ಸ್ಟಾಕ್ಗಳಲ್ಲಿ ಸೊ 4 ವಿಧವಾದ ಸರ್ಕಿಟ್ ಫಿಲ್ಟರ್ಗಳನ್ನು ನಾವು ನೋಡ್ಬೋದು. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ 20%, 10%, 5%, 2% ಹೀಗೆ 4 ವಿಧವಾದ ಸರ್ಕಿಟ್ ಫಿಲ್ಟರನ್ನು ನಾವು ಈ ಕ್ಯಾಶ್ ಮಾರ್ಕೆಟ್ ಸ್ಟಾಕಲ್ಲಿ ನೋಡ್ಬೋದು. ಸೊ ತುಂಬ ಲಿಕ್ವಿಡ್ ಇರುವ ಸ್ಟಾಕ್ಗಳಿಗೆ ಅಂತ ಹೇಳಿದ್ರೆ ತುಂಬ ಹೆಚ್ಚು ವಾಲ್ಯೂಮ್ ಟ್ರೇಡ್ ಆಗ್ತಾ ಇರುತ್ತೆ, ತುಂಬ ಲಿಕ್ವಿಡ್ ಇರುತ್ತೆ. ಲಿಕ್ವಿಡ್ ಅಂತ ಹೇಳಿದ್ರೆ ತುಂಬ ಕ್ವಾಂಟಿಟಿ ಟ್ರೇಡ್ ಆಗುವಂಥ ಸ್ಟಾಕ್ಗಳೇನಿರುತ್ತೆ. ಸೊ ಇವುಗಳಲ್ಲಿ ಸಾಮಾನ್ಯವಾಗಿ 20% ಸರ್ಕಿಟ್ ಫಿಲ್ಟರ್ ಇರುತ್ತೆ. ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ಗಿಂತ 20% ಅಪ್ ಆರ್ 20% ಡೌನ್ ಈ ಸ್ಟಾಕ್ಗಳು ಮೂವ್ ಆಗ್ಬೋದು ಅಂತ ಇರುತ್ತೆ. ಅದೇ ರೀತಿ ತುಂಬ ಲೋ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಅಥವಾ ಕೆಲವೊಂದು ಪೆನಿ ಸ್ಟಾಕ್ಗಳಿರುತ್ತೆ. ಸೊ ಇವುಗಳಲ್ಲಿ 5% ಅಥವಾ 2% ಸರ್ಕಿಟ್ ಫಿಲ್ಟರ್ ಇರುತ್ತೆ. ಸೊ ಹಿಂದಿನ ಕ್ಲೋಸಿಂಗ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಾಗಿರುತ್ತೆ, ಸೊ ಇದರ ಮೇಲೆ ಈ ಸರ್ಕಿಟ್ ಫಿಲ್ಟರ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹಿಂದಿನ ಕ್ಲೋಸಿಂಗ್ ಬೆಲೆ 100 ರೂಪೀಸ್ ಇತ್ತು ಅಂತ ಹೇಳಿದ್ರೆ ಸೊ 20% ಸರ್ಕಿಟ್ ಫಿಲ್ಟರ್ ಅಂತ ಹೇಳಿದ್ರೆ 100 ಮೇಲೆ 20% ಅಪ್, ಅದೇ ರೀತಿ 20% ಡೌನ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ರೇಂಜಲ್ಲಿ ಆ ದಿನ ಆ ಸ್ಟಾಕ್ ಟ್ರೇಡ್ ಆಗ್ಬೋದು. ಯಾವುದೋ ಸೈಡಲ್ಲಿ ಈ ರೇಂಜ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳ್ತೀವಿ, ಅಲ್ಲಿ ಆ ಸ್ಟಾಕಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ನಾವು ಎರಡು ಇಮೇಜನ್ನು ನೋಡ್ಬೋದು, ಒಂದು ಟೆಕ್ಸ್ಟೈಲ್ ಮತ್ತೊಂದು BPL ಅಂತ. ಸೊ ನಾವಿಲ್ಲಿ ನೋಡ್ಬೋದು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ 57.3. ಅದೇ ರೀತಿ ಇಲ್ಲಿ ಅಪ್ಪರ್ ಸರ್ಕಿಟ್ ಮತ್ತು ಲೋವರ್ ಸರ್ಕಿಟ್ ಅಂತ ಇದೆ. ಸೊ ಇದು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ನೀವು ಮಾರ್ಕೆಟ್ ಡೆಪ್ತನ್ನು ನೋಡಿದಾಗ ಆ ಸ್ಟಾಕ್ನ ಡೀಟೇಲ್ಸನ್ನು ಚೆಕ್ ಮಾಡಿದಾಗ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಸೊ ಈ ಅಪ್ಪರ್ ಸರ್ಕಿಟ್ ಅದೇ ರೀತಿ ಲೋವರ್ ಸರ್ಕಿಟ್ ಲೆವೆಲ್ಗಳು ನಿಮಗೆ ತೋರಿಸುತ್ತೆ. ಸೊ ಅಪ್ಪರ್ ಸರ್ಕಿಟ್ 68.75, ಅದೇ ರೀತಿ ಲೋವರ್ ಸರ್ಕಿಟ್ 45.85 ಅಂತ ಇದೆ. ಸೊ ಇದು 20% ಸರ್ಕಿಟ್ ಫಿಲ್ಟರ್ ಇರುವಂಥದ್ದು. ಈ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ನ ಮೇಲೆ ಕ್ಯಾಲ್ಕುಲೇಟ್ ಆಗುವಂಥದ್ದು. ಈ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ಗೆ 20% ಆ್ಯಡ್ ಮಾಡಿದಾಗ ನಮಗೆ 68.75 ಬರ್ತದೆ. ಅದೇ ರೀತಿ 20% ಮೈನಸ್ ಮಾಡಿದಾಗ 45.85 ಬರ್ತದೆ. ಸೊ ಈ ದಿನ ಸ್ಟಾಕ್ ಈ 20% ರೇಂಜಲ್ಲಿ ಟ್ರೇಡ್ ಆಗ್ಬೋದು. ಡೌನ್ ಸೈಡಲ್ಲಿ 45.85, ಅದೇ ರೀತಿ ಅಪ್ ಸೈಡಲ್ಲಿ 68.75 ರೇಂಜಲ್ಲಿ ಟ್ರೇಡ್ ಆಗ್ಬೋದು. ಇನ್ ಕೇಸ್ ಅಪ್ ಸೈಡಲ್ಲಿ 68.75 ರೇಂಜನ್ನು ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಅಪ್ ಸೈಡಲ್ಲಿ ಅಪ್ಪರ್ ಸರ್ಕಿಟ್ ಹಿಟ್ ಆಗುತ್ತೆ, ಅಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಮೇಜನ್ನು ನೋಡ್ಬೋದು, BPL ಸ್ಟಾಕ್. ಇದರ ಸರ್ಕಿಟ್ ಫಿಲ್ಟರ್ ಇರುವಂಥದ್ದು 5%. ನೀವು ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ 78.25, ನೆಕ್ಸ್ಟ್ ಅಪ್ಪರ್ ಸರ್ಕಿಟ್ 82.15, ಅದೇ ರೀತಿ ಲೋವರ್ ಸರ್ಕಿಟ್ 74.35 ಇದೆ. ಸೊ 5%ನ ರೇಂಜಲ್ಲಿದೆ. ಸೊ ಈ ಸ್ಟಾಕಲ್ಲಿ ಒಂದು
ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಇರೋದ್ರಿಂದ ರ್ಯಾಂಡಮ್ ಆಗಿ ಪ್ರೈಸ್ ಮೇ ಬಿ ಮೂವ್ ಆಗ್ತಾ ಇರೋದ್ರಿಂದ ಇಲ್ಲಿ ಸರ್ಕಿಟ್ ಲೆವೆಲ್ ಅನ್ನು 5% ಇಟ್ಟಿದ್ದಾರೆ. ಸೊ ಇದು ಎಕ್ಸ್ಚೇಂಜ್ ಡಿಸೈಡ್ ಮಾಡುವಂತ ಲೆವೆಲ್ ಆಗುತ್ತೆ. ಸೊ ಟೈಮ್ ಟು ಟೈಮ್ ಇದರಲ್ಲಿ ಎಕ್ಸ್ಚೇಂಜ್ ಚೇಂಜಸ್ ಮಾಡ್ತಾ ಹೋಗುತ್ತೆ. ಕೆಲವೊಮ್ಮೆ ಈ ಸರ್ಕಿಟ್ ಫಿಲ್ಟರ್ನ ಜಾಸ್ತಿ ಮಾಡ್ಬೋದು, 5% ಇದ್ದದನ್ನು ಕೆಲವು ಸ್ಟಾಕ್ಗಳಲ್ಲಿ ಒಂದಷ್ಟು ಟ್ರೇಡಿಂಗ್ ಆದ ನಂತರ 10%ಗೆ ಜಾಸ್ತಿ ಮಾಡ್ಬೋದು, ಅಥವಾ 10% ಇದ್ದ ಸರ್ಕಿಟ್ ಫಿಲ್ಟರ್ನ ಇಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತಿದೆ ಅಂತ ಕಡಿಮೆ ಮಾಡ್ಬೋದು. ಇದು ಎಕ್ಸ್ಚೇಂಜ್ನ ಡಿಸಿಷನ್ ಆಗಿರುತ್ತೆ. ಈ ರೀತಿ ಪ್ರತಿಯೊಂದು ಸ್ಟಾಕ್ಗಳಿಗೂ ಒಂದೊಂದು ಸರ್ಕಿಟ್ ಫಿಲ್ಟರ್ ಇರುತ್ತೆ. ಆ ದಿನ ಆ ಸ್ಟಾಕ್ ಆ ರೇಂಜಲ್ಲಿ ಟ್ರೇಡ್ ಆಗ್ಬೋದು ಅಂತ ಇದು ಸಜೆಸ್ಟ್ ಮಾಡುತ್ತೆ. ಸೊ ಅಪ್ಪರ್ ಸರ್ಕಿಟ್ ಯಾವುದೋ ಒಂದು ಸ್ಟಾಕಲ್ಲಿ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೇವಲ ಖರೀದಿದಾರರು ಇರ್ತಾರೆ. ಅದೇ ರೀತಿ ಲೋವರ್ ಸರ್ಕಿಟ್ ಯಾವುದೊಂದು ಸ್ಟಾಕಲ್ಲಿ ಲೋವರ್ ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೇವಲ ಮಾರಾಟಗಾರರು ಸೆಲ್ಲರ್ಸ್ ಮಾತ್ರ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಟ್ರೇಡಿಂಗ್ ನಡೆಯೋದಿಲ್ಲ. ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಯಾವುದೊಂದು ಸ್ಟಾಕಲ್ಲಿ ಟ್ರೇಡಿಂಗ್ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಬೈಯರ್ ಮತ್ತು ಸೆಲ್ಲರ್ ಇರಬೇಕಾಗತ್ತೆ. ಯಾರು ಬೈ ಮಾಡ್ತಾರೆ ಅವರಿಗೆ ಸೆಲ್ ಮಾಡೋರು ಇರಬೇಕಾಗುತ್ತೆ. ಇದೇ ರೀತಿ ಯಾರು ಸೆಲ್ ಮಾಡ್ತಾರೆ ಅವರಿಂದ ಬೈ ಮಾಡೋರು ಇರಬೇಕಾಗತ್ತೆ. ಸೊ ಇಲ್ಲಿ ನೀವು ಎರಡು ಇಮೇಜನ್ನು ನೋಡ್ಬೋದು. ಸೊ ಇದರಲ್ಲಿ ಅಪ್ಪರ್ ಸರ್ಕಿಟ್ ಹಿಟ್ ಆಗಿದೆ, ಇಲ್ಲಿ ಬಿಡ್ ಮತ್ತು ಆಫರ್ಸ್ ಅಂತ ನಾವು ನೋಡ್ಬೋದು. ಈ ಆಫರ್ ಸೈಡಲ್ಲಿ ಯಾವುದೇ ಕ್ವಾಂಟಿಟಿ ಇಲ್ಲ, ಕ್ವಾಂಟಿಟಿ 0 ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದು 10% ಅಪ್ಪರ್ ಸರ್ಕಿಟನ್ನು ಹಿಟ್ ಮಾಡಿದೆ ಈ ಸ್ಟಾಕ್. ಸೊ ಇಲ್ಲಿ ಯಾರು ಸೆಲ್ ಮಾಡಲಿಕ್ಕೆ ಆರ್ಡ್ರನ್ನು ಪ್ಲೇಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾವು ಬಿಡ್ಡನ್ನು ನೋಡಿದರೆ, ಸೊ ಬಿಡ್ಡಲ್ಲಿ ಆರ್ಡರ್ ಇದೆ ಅಂತ ಹೇಳಿದ್ರೆ ಬೈ ಮಾಡಲಿಕ್ಕೆ ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ, ಸೆಲ್ ಮಾಡಲಿಕ್ಕೆ ಆರ್ಡರ್ ಪ್ಲೇಸ್ ಮಾಡಿಲ್ಲ. ಸೊ ಯಾವುದೊಂದು ಸ್ಟಾಕ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಹೇಗೆ ಆಗುತ್ತೆ ಅಂತ ಕೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಇದನ್ನ. ಸೊ ಡಿಮಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವುದೊಂದು ಸ್ಟಾಕ್ ಅಲ್ಲಿ ಡಿಮಾಂಡ್ ಜಾಸ್ತಿ ಇತ್ತು, ಹೆಚ್ಚಿನ ಜನ ಅದನ್ನ ಬೈ ಮಾಡ್ತಿದ್ರೆ ಅಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸೆಲ್ಲರ್ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಪ್ಲೈ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಹೆಚ್ಚೆಚ್ಚು ಡಿಮಾಂಡ್ ಬಂದಾಗ ಪ್ರೈಸ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇದು ಈ ಅಪ್ಪರ್ ಸರ್ಕಿಟ್ ಲೆವೆಲನ್ನು ಹಿಟ್ ಮಾಡುತ್ತೆ. ಸೊ ನಾವಿಲ್ಲಿ ನೋಡ್ಬೋದು 18.15 ಅಪ್ಪರ್ ಸರ್ಕಿಟ್. ಸೊ ಲೇಟೆಸ್ಟ್ ಪ್ರೈಸ್ 18.15. ಸೊ ಡಿಮಾಂಡ್ ಜಾಸ್ತಿ ಆಗಿ ಈ 18.15 ಅಪ್ಪರ್ ಸರ್ಕಿಟ್ ಲೆವೆಲನ್ನು ಹಿಟ್ ಆಗುತ್ತೆ. ಸೊ ಆಗ ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ, ಟ್ರೇಡಿಂಗ್ ಆಗೋದು ಸ್ಟಾಪ್ ಆಗುತ್ತೆ ಆ ದಿನಕ್ಕೆ. ಸೊ ಇಲ್ಲಿ ಯಾವುದೇ ಸೆಲ್ಲರ್ ಇಲ್ಲ ಅಥವಾ ಸೆಲ್ ಆರ್ಡರ್ಗಳಿಲ್ಲ ಅಂತ ಹೇಳ್ಬೋದು, ಕೇವಲ ಆ ಸ್ಟಾಕನ್ನು ಎಲ್ಲರೂ ಬೈ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಆ ರೀಸನ್ ಇಂದೊಂದು ಅಪ್ಪರ್ ಸರ್ಕಿಟ್ ಹಿಟ್ ಆಗಿದೆ. ಹಾಗಾಗಿ ಇದು ಈ ಸ್ಟಾಕಲ್ಲಿ ಆ ದಿನ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾಕನ್ನು ನೋಡ್ಬೋದು, ಇದು ಲೋವರ್ ಸರ್ಕಿಟ್ ಹಿಟ್ ಆಗಿರುವಂಥದ್ದು. ಸೊ 6.25 ಅಪ್ಪರ್ ಸರ್ಕಿಟ್, ಅದೇ ರೀತಿ 5.15 ಲೋವರ್ ಸರ್ಕಿಟ್. ಸೊ ಇಲ್ಲಿ ಏನಾಗುತ್ತೆ, ಈ ದಿನ ಈ ಸ್ಟಾಕಲ್ಲಿ ಹೆಚ್ಚಿನ ಜನ ಇದನ್ನು ಸೆಲ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಮೇ ಬಿ ಒಂದು ನೆಗೆಟಿವ್ ನ್ಯೂಸ್ ಇರ್ಬೋದು, ಏನೊಂದು ನೆಗೆಟಿವ್ ಇಂಪ್ಯಾಕ್ಟ್ ಈ ಸ್ಟಾಕ್ನ ಮೇಲೆ ಬಂದಿರ್ಬೋದು. ಆ ರೀಸನಿಂದ ಈ ದಿನ ಈ ಸ್ಟಾಕನ್ನು ಬೈ ಮಾಡಲಿಕ್ಕೆ ಯಾರು ರೆಡಿ ಇರೋದಿಲ್ಲ, ತನ್ನಲ್ಲಿರುವ ಸ್ಟಾಕ್ಗಳನ್ನೆಲ್ಲರೂ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ರೀಸನಿಂದ ಇಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಸೆಲ್ ಆರ್ಡರ್ಗಳು ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಪ್ರೈಸ್ ಡೌನ್ ಬಂದು ಈ ಲೋವರ್ ಸರ್ಕಿಟ್ ಲೆವೆಲನ್ನು ಹಿಟ್ ಆಗುತ್ತೆ. ಆಗ ಏನಾಗುತ್ತೆ, ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ಸೊ ಆಗ ಇಲ್ಲಿ ಯಾವುದೇ ಬೈಯರ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ದಿನ ಯಾವುದೊಂದು ಸ್ಟಾಕ್ ಲೋವರ್ ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಆ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಅಲ್ಲಿ ಯಾವುದೇ ಬೈಯರ್ ಇರೋದಿಲ್ಲ. ಹಾಗಾಗಿ ನೀವು ಲೋವರ್ ಸರ್ಕಿಟ್ ಹಿಟ್ ಆದ ಸ್ಟಾಕಲ್ಲಿ ನಿಮಗೆ ಅದನ್ನ ಟ್ರೇಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಅಲ್ಲಿ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಬೈಯರ್ ಅವೈಲೇಬಲ್ ಇರೋದಿಲ್ಲ. ಅದೇ ರೀತಿ ಯಾವುದೊಂದು ಸ್ಟಾಕ್ ಅಪ್ಪರ್ ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ನೀವು ಬೈ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಸೆಲ್ಲರ್ ಇರೋದಿಲ್ಲ. ಎಲ್ಲರೂ ಬೈ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಬಟ್ ಸೆಲ್ಲರ್ ಇರೋದಿಲ್ಲ ಅಥವಾ ಸೆಲ್ ಆರ್ಡರ್ಗಳು ಅಲ್ಲಿ ಅವೈಲೇಬಲ್ ಇರೋದಿಲ್ಲ. ಆ ಕಾರಣದಿಂದ ಅಲ್ಲಿ ನಿಮಗೆ ಅದನ್ನು ಬೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನೀವೊಂದು ಚಾರ್ಟನ್ನು ನೋಡ್ತಾ ಇದ್ದೀರಿ. ಸೊ ಇದು ಮೇ ಬಿ ಒಂದು ಪೆನಿ ಸ್ಟಾಕ್ ಇರ್ಬೋದು. ಸೊ ಇಲ್ಲಿ ನೀವು ಈ ಚಾರ್ಟಲ್ಲಿ ಈ ಡಾಟ್ ಅಥವಾ ಲೈನ್ ಸ್ಮಾಲ್ ಲೈನ್ ನೋಡ್ತಾ ಇದ್ದೀರಿ, ಪ್ರತಿದಿನ ಅಪ್ ಹೋಗ್ತಾ ಇದೆ ಒಂದು ಸ್ಮಾಲ್ ಲೈನ್, ಇದೆಲ್ಲವೂ ಅಪ್ಪರ್ ಸರ್ಕಿಟ್ ಹಿಟ್ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ ಈ ಡಾಟ್ ಲೈನ್ಗಳು ಡೌನ್ ಬರ್ತಾ ಇದೆ. ಸೊ ಇದೆಲ್ಲವೂ ಲೋವರ್ ಸರ್ಕಿಟ್ ಹಿಟ್ ಆಗುವಂಥದ್ದು. ಈ ಡಾಟ್ ಏನು ನೋಡ್ತಾ ಇದ್ದೀರಿ ಇದು ಓಪನ್ ಆಗುವಾಗಲೇ ಅಪ್ಪರ್ ಸರ್ಕಿಟ್ ಹಿಟ್ ಆಗಿರುವಂಥದ್ದು. ಅಪ್ ಸೈಡಲ್ಲಿ ಈ ಡಾಟ್ ಅನ್ನು ನೀವೇ ನೋಡ್ತಾ ಇದ್ದೀರಿ. ಸೊ ಅಪ್ಪರ್ ಸೈಡಲ್ಲಿ ಈ ಡಾಟ್ಗಳು ಅಪ್ ಮೂವ್ ಅನ್ನು ಕೊಡ್ತಾ ಇದೆ. ಇಮಿಡಿಯೇಟ್ಲಿ ಸ್ಟಾಕ್ ಓಪನ್ ಆಗ್ತಿರುವಾಗಲೇ ಡಿಮಾಂಡ್ ಜಾಸ್ತಿ ಆಗಿ ಅಪ್ಪರ್ ಸರ್ಕಿಟ್ ಲೆವೆಲ್ ಅನ್ನ ಪ್ರೈಸ್ ಹಿಟ್ ಆಗುತ್ತೆ. ಹಾಗಾಗಿ ಓಪನ್ ಆಗುವಾಗಲೇ ಇಲ್ಲಿ ಅಪ್ಪರ್ ಸರ್ಕಿಟ್ ಹಿಟ್ ಆಗುತ್ತೆ. ಆ ದಿನಲ್ಲಿ ಯಾವುದೇ ಟ್ರೇಡಿಂಗ್ ನಡೆಯೋದಿಲ್ಲ. ನೆಕ್ಸ್ಟ್ ಡೇ ಓಪನ್ ಆಗುವಾಗ ಕೂಡ ಇದು ಅಪ್ಪರ್ ಸರ್ಕಿಟ್ ಅನ್ನು ಹಿಟ್ ಮಾಡ್ಕೊಂಡೇ ಓಪನ್ ಆಗ್ತಾ ಇದೆ. ಸೊ ಆ ರೀಸನ್ ಇಂದ ಇಲ್ಲಿ ಡಾಟ್ ಬಂದಿರುವಂಥದ್ದು. ಅದೇ ರೀತಿ ಡೌನ್ ಸೈಡಲ್ಲಿ ನೀವು ಇಲ್ಲಿ ಡೌನ್ ಸೈಡ್ ಡಾಟ್ ಬಂದಿರುವಂಥದ್ದು. ಇದು ಓಪನ್ ಆಗುವಾಗಲೇ ಡೌನ್ ಸೈಡ್ ಸರ್ಕಿಟ್ ಲೆವೆಲ್ಗೆ ಓಪನ್ ಆಗುವಂಥದ್ದು ಹೈ ಸೆಲ್ಲಿಂಗ್ ಪ್ರೆಷರಿಂದ. ಅದೇ ರೀತಿ ಬೇರೆ ದಿನ ನೀವು ನೋಡ್ಬೋದು, ಇಲ್ಲಿ ಹೈ ಓಪನ್ ಆಗುತ್ತೆ, ಡೌನ್ ಸೈಡ್ ಬಂದಿದೆ, ಇದು ಲೋವರ್ ಸರ್ಕಿಟ್ ಹಿಟ್ ಆಗುತ್ತೆ. ಓಪನ್ ಆಗುವಾಗ ಹೈಯಲ್ಲಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಹೈ ಸೆಲ್ಲಿಂಗ್ ಪ್ರೆಷರ್ ಬಂದು ಲೋವರ್ ಸರ್ಕಿಟ್ ಹಿಟ್ ಆಗುತ್ತೆ. ಸೊ ಈ ರೀತಿ ನೀವು ಚಾರ್ಟನ್ನು ನೋಡಿದಾಗ ಯಾವ ಸ್ಟಾಕ್ಗಳಲ್ಲಿ ಈ ರೀತಿ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಹಿಟ್ ಆಗ್ತಾ ಇರುತ್ತೆ, ಸೊ ಅವುಗಳನ್ನು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಅವುಗಳಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಅಥವಾ ಪ್ರೈಸನ್ನು ಒಂದು ಆರ್ಟಿಫಿಷಿಯಲ್ ಆಗಿ ಮ್ಯಾನಿಪುಲೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾವುದೊಂದು ಪೆನಿ ಸ್ಟಾಕ್ ಇರ್ಬೋದು, ಸ್ಮಾಲ್ ಪ್ರೈಸ್ನ ಸ್ಟಾಕ್ ಇರ್ಬೋದು, ಅವುಗಳಲ್ಲಿ ಟ್ರೇಡಿಂಗ್ ಮಾಡಬೇಡಿ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಅಪ್ಪರ್ ಆ್ಯಂಡ್ ಲೋವರ್ ಸರ್ಕಿಟಲ್ಲಿ ಓಪನ್ ಆಗ್ತಿರುವಂಥ ಸ್ಟಾಕ್ಗಳನ್ನು ನೀವು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ನಾರ್ಮಲಿ ಈ ರೀತಿ ಆಗುವಂಥದ್ದು ಯಾವುದೊಂದು ಪೆನಿ ಸ್ಟಾಕ್ಗಳಲ್ಲಿ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ.
ಸೊ ನೆಕ್ಸ್ಟ್ ಎಫ್ ಅಂಡ್ ಸ್ಟಾಕ್ಗಳಲ್ಲಿ ಸ್ಟಾಕ್ಗಳು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿ ಟ್ರೇಡ್ ಆಗುವಂಥ ಸ್ಟಾಕ್ಗಳು. ಸೊ ಇವುಗಳಲ್ಲೂ ಸಹ ಸರ್ಕಿಟ್ ಫಿಲ್ಟರ್ ಇರುತ್ತೆ, ಬಟ್ ಈ ಸರ್ಕಿಟ್ ಫಿಲ್ಟರ್ಗಳು ನಮಗೆ ನೋಟಿಸ್ ಆಗೋದಿಲ್ಲ. ಸೊ ಇದನ್ನು ನಾವು ಡೈನಾಮಿಕ್ ಸರ್ಕಿಟ್ ಫಿಲ್ಟರ್ ಅಂತ ಕರಿತೀವಿ. ಸೊ ಈ ಎಫ್ ಅಂಡ್ ಸೆಗ್ಮೆಂಟಲ್ಲಿ ಯಾವ ಸ್ಟಾಕ್ಗಳೆಲ್ಲ ಟ್ರೇಡ್ ಆಗುತ್ತೆ, ಸೊ ಇವುಗಳಲ್ಲಿ ಫಸ್ಟ್ ಸರ್ಕಿಟ್ ಫಿಲ್ಟರ್ ಇರುವಂಥದ್ದು 10%. ಈ ಸೆಗ್ಮೆಂಟಲ್ಲಿ ಯಾವೆಲ್ಲ ಸ್ಟಾಕ್ಗಳು ಟ್ರೇಡ್ ಆಗುತ್ತೆ ಇವುಗಳಿಗೆ ಫಸ್ಟ್ ಫಿಲ್ಟರ್ ಇರುವಂಥದ್ದು 10% ಸರ್ಕಿಟ್ ಫಿಲ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಸ್ಟಾಕ್ ಓಪನ್ ಆದಮೇಲೆ 10% ಅಪ್ ಮೂವ್ ಕೊಡ್ತು ಅಂತ ಹೇಳಿದ್ರೆ ಫಸ್ಟ್ ಸರ್ಕಿಟ್ ಫಿಲ್ಟರ್ ಹಿಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಟ್ರೇಡಿಂಗ್ ಕ್ಯಾಶ್ ಮಾರ್ಕೆಟ್ನ ಸ್ಟಾಕ್ನ ಹಾಗೆ ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗಲ್ಲ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ 5%ನ ಸರ್ಕಿಟ್ ಓಪನ್ ಆಗುತ್ತೆ. ಸೊ 10% ಸರ್ಕಿಟ್ ಹಿಟ್ ಆದ ನಂತರ ಇಮಿಡಿಯೇಟ್ಲಿ ನೆಕ್ಸ್ಟ್ 5%ನ ಸರ್ಕಿಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಟ್ರೇಡಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಹೀಗೆ ನೆಕ್ಸ್ಟ್ 5% ಹಿಟ್ ಆದ ನಂತರ ಅದರ ನೆಕ್ಸ್ಟ್ 5% ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗೋದಿಲ್ಲ. ಸರ್ಕಿಟ್ ಹಿಟ್ ಆಗ್ತಾ ಹೋದಾಗೆ ನೆಕ್ಸ್ಟ್ 5%ನ ಸರ್ಕಿಟ್ ಓಪನ್ ಆಗ್ತಾ ಹೋಗೋದ್ರಿಂದ ಇಲ್ಲಿ ನಮಗೆ ಸರ್ಕಿಟ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗೋದು ಗೊತ್ತಾಗೋದಿಲ್ಲ. ಹೀಗೆ ಸರ್ಕಿಟ್ ಕಂಟಿನ್ಯೂ ಆಗ್ತಾ ಹೋಗೋದ್ರಿಂದ ಇಲ್ಲಿ ಟ್ರೇಡಿಂಗ್ ಸ್ಟಾಪ್ ಆಗೋದಿಲ್ಲ. ಸೊ ಹಾಗಾಗಿ ಎಫ್ ಅಂಡ್ ಸೆಗ್ಮೆಂಟಲ್ಲಿರುವ ಸ್ಟಾಕ್ಗಳು ಎಷ್ಟು ಪರ್ಸೆಂಟ್ ಕೂಡ ಅಪ್ ಆರ್ ಡೌನ್ ಮೂವನ್ನು ಕೊಡಬಹುದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಕ್ಯಾಶ್ ಸೆಗ್ಮೆಂಟ್ ಸ್ಟಾಕ್ಗಳಿಗೆ ರಿಸ್ಟ್ರಿಕ್ಷನ್ ಇದೆ. ಮ್ಯಾಕ್ಸಿಮಮ್ 20% ಸರ್ಕಿಟ್ ಫಿಲ್ಟರ್ ಇರುವಂಥದ್ದು, ಮಿನಿಮಮ್ 2% ಸರ್ಕಿಟ್ ಫಿಲ್ಟರ್ ಇರುವಂಥದ್ದು. ಇದು ಬೇರೆ ಬೇರೆ ಸ್ಟಾಕ್ನ ಮೂವ್ಮೆಂಟ್ಗೆ ಅನುಗುಣವಾಗಿ ಡಿಪೆಂಡ್ ಆಗುತ್ತೆ. ಬಟ್ ಎಫ್ ಅಂಡ್ ಸ್ಟಾಕ್ಗಳಲ್ಲಿ ಎಲ್ಲ ಸ್ಟಾಕ್ಗಳಿಗೂ ಸೇಮ್ ಇರುತ್ತೆ. ಸೊ ಫಸ್ಟ್ 10%, ಸೊ 10% ಹಿಟ್ ಆದ ನಂತರ ನೆಕ್ಸ್ಟ್ 5%ನ ಸರ್ಕಿಟ್ ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸರ್ಕಿಟ್ ಫಿಲ್ಟರ್ ಹಿಟ್ ಆದಂಥದ್ದು ನಮಗೆ ನೋಟಿಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಸ್ಟಾಕ್ ಆದ ನಂತರ ಇಂಡೆಕ್ಸ್ ಅಲ್ಲಿಯೂ ಕೂಡ ಈ ಸರ್ಕಿಟ್ ಫಿಲ್ಟರ್ ಇದೆ. ಸೊ ನಿಫ್ಟಿ, ಸೆನ್ಸೆಕ್ಸ್ ಈ ರೀತಿಯ ಇಂಡೆಕ್ಸ್ ನಲ್ಲಿ ಕೂಡ ಸರ್ಕಿಟ್ ಫಿಲ್ಟರ್ ಇದೆ. ಸೊ ಫಸ್ಟ್ 10% ಸರ್ಕಿಟ್ ಫಿಲ್ಟರ್ ಇರುತ್ತೆ, ಅದಾದ ನಂತರ 5% ಸರ್ಕಿಟ್ ಫಿಲ್ಟರ್, ನೆಕ್ಸ್ಟ್ 5%, ಹೀಗೆ ಒಟ್ಟು 20%ನ ಸರ್ಕಿಟ್ ಫಿಲ್ಟರ್ ಇರುತ್ತೆ. ಸೊ ಒಂದು ಸೈಡ್ ಒಂದು ದಿನ 20% ಮ್ಯಾಕ್ಸಿಮಮ್ ಮೂವ್ ಆಗ್ಬೋದು ಇಂಡೆಕ್ಸ್. ಸೊ ಇದಕ್ಕೆ ಬೇರೆ ಬೇರೆ ಟೈಮಿಂಗ್ ಇದೆ. ಯಾವ್ಯಾವ ಟೈಮಲ್ಲಿ ಎಷ್ಟು ಪರ್ಸೆಂಟ್ ಸರ್ಕಿಟ್ ಹಿಟ್ ಆದರೆ ಏನೇನು ಆಗುತ್ತೆ ಅಂತ ಇದು ಸ್ಪೆಸಿಫಿಕ್ ಆಗಿ ಇಂಡೆಕ್ಸ್ಗೆ ರೂಲ್ಸ್ ಇರುವಂಥದ್ದು. ಇಲ್ಲಿ ನಾವು ನೋಡ್ಬೋದು 10% ಟ್ರಿಗರ್ ಲಿಮಿಟ್ ಅಂತ ಇದೆ. ಬಿಫೋರ್ 1 PM, ಸೊ 1 ಗಂಟೆ ಒಳಗಡೆ ಇನ್ ಕೇಸ್ ಈ 10% ಸರ್ಕಿಟ್ ಫಿಲ್ಟರ್ ಹಿಟ್ ಆದರೆ ಸೊ ಮಾರ್ಕೆಟನ್ನು 45 ನಿಮಿಷಗಳ ಕಾಲ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ಇಲ್ಲಿ ಮಾರ್ಕೆಟನ್ನು ಕ್ಲೋಸ್ ಮಾಡ್ತಾರೆ 45 ಮಿನಿಟ್ಗಳ ಕಾಲ. ಸೊ ನೆಕ್ಸ್ಟ್ 45 ಮಿನಿಟ್ ಆದ ನಂತರ ಒಂದು 15 ಮಿನಿಟ್ ಪ್ರೀ ಓಪನಿಂಗ್ ಟೈಮನ್ನು ಕೊಟ್ಟು ನೆಕ್ಸ್ಟ್ ಮಾರ್ಕೆಟನ್ನು ರೀಓಪನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 10 o'clockಗೆ 10% ಅಪ್ಪರ್ ಸರ್ಕಿಟನ್ನು ಹಿಟ್ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. 45 ಮಿನಿಟ್ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ಸೊ 45 ಮಿನಿಟ್ ಆದ ನಂತರ ಒಂದು 15 ಮಿನಿಟ್ ಪ್ರೀ ಓಪನಿಂಗ್ ಸೆಷನನ್ನು ಇಟ್ಟು ನೆಕ್ಸ್ಟ್ 11 o'clockಗೆ ಮಾರ್ಕೆಟನ್ನು ರೀಓಪನ್ ಮಾಡ್ತಾರೆ. ಅದೇ ರೀತಿ ಈ 10% ಸರ್ಕಿಟ್ ಫಿಲ್ಟರ್ 1 ಗಂಟೆ ಮೇಲೆ 2 ಗಂಟೆ 30 ನಿಮಿಷದ ಒಳಗೆ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕೇವಲ 15 ಮಿನಿಟ್ ಮಾತ್ರ ಹಾಲ್ಟ್ ಮಾಡ್ತಾರೆ, ಟ್ರೇಡಿಂಗನ್ನು ಹಾಲ್ಟ್ ಮಾಡ್ತಾರೆ 15 ಮಿನಿಟ್. ಸೊ ನೆಕ್ಸ್ಟ್ 15 ಮಿನಿಟ್ ಪ್ರೀ ಓಪನಿಂಗ್ ಸೆಷನ್ ಅನ್ನು ಕೊಟ್ಟು ಮಾರ್ಕೆಟನ್ನು ರೀಓಪನ್ ಮಾಡ್ತಾರೆ. ಅದೇ ರೀತಿ 2:30 ನಂತರ ಈ 10% ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಟ್ರೇಡಿಂಗನ್ನು ಹಾಲ್ಟ್ ಮಾಡೋದಿಲ್ಲ, ಟ್ರೇಡಿಂಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇರುವಂಥ ಸರ್ಕಿಟ್ ಲಿಮಿಟ್ 15%. ಇನ್ ಕೇಸ್ 1 ಗಂಟೆ ಮುಂಚೆ ಈ 15% ಸರ್ಕಿಟ್ ಹಿಟ್ ಆಯಿತು, ಫಸ್ಟ್ 10% ಹಿಟ್ ಆಗುತ್ತೆ, ಅದಾದ ನಂತರ ಇಮಿಡಿಯೇಟ್ಲಿ ನೆಕ್ಸ್ಟ್ ಓಪನ್ ಆದಾಗ ಈ 15% ಸರ್ಕಿಟ್ಗೆ ನೆಕ್ಸ್ಟ್ 5% ಸರ್ಕಿಟ್ ಹಿಟ್ ಆಗುತ್ತೆ ಅಂತ ಹೇಳಿದ್ರೆ ಆಗ 1 ಗಂಟೆ 45 ನಿಮಿಷ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ಸೊ 1 ಗಂಟೆ ಮುಂಚೆ ಈ 15% ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದ್ರೆ 1 ಗಂಟೆ 45 ನಿಮಿಷ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ 15 ಮಿನಿಟ್ ಪ್ರೀ ಓಪನಿಂಗನ್ನು ಕೊಟ್ಟು ಮಾರ್ಕೆಟನ್ನು ಓಪನ್ ಮಾಡ್ತಾರೆ. ಅದೇ ರೀತಿ 1 ಗಂಟೆ ಮತ್ತು 2 ಗಂಟೆ ಮಧ್ಯೆ ಈ 15% ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದರೆ ಅಲ್ಲಿ 45 ನಿಮಿಷಗಳ ಕಾಲ ಮಾರ್ಕೆಟನ್ನು ಹಾಲ್ಟ್ ಮಾಡ್ತಾರೆ, ಟ್ರೇಡಿಂಗನ್ನು ಹಾಲ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ 15 ಮಿನಿಟ್ ಪ್ರೀ ಓಪನಿಂಗ್ ಸೆಷನನ್ನು ಕೊಟ್ಟು ಮಾರ್ಕೆಟನ್ನು ಓಪನ್ ಮಾಡ್ತಾರೆ. ಅದೇ ರೀತಿ 2 ಗಂಟೆ ನಂತರ ಈ 15% ಸರ್ಕಿಟ್ ಹಿಟ್ ಆಯಿತು ಅಂತ ಹೇಳಿದರೆ ಅಲ್ಲಿ ಕಂಪ್ಲೀಟ್ ಆಗಿ ಮಾರ್ಕೆಟನ್ನು ಕ್ಲೋಸ್ ಮಾಡ್ತಾರೆ. ಆ ದಿನ ಮಾರ್ಕೆಟನ್ನು ಮತ್ತೆ ರೀ ಓಪನ್ ಮಾಡೋದಿಲ್ಲ. ಫಸ್ಟ್ 10% ಸರ್ಕಿಟ್ ಹಿಟ್ ಆಗುತ್ತೆ, ಅದಾದ ನಂತರ ಮಾರ್ಕೆಟ್ ರೀ ಓಪನ್ ಆದಾಗ ನೆಕ್ಸ್ಟ್ 5% ಹಿಟ್ ಆಗುತ್ತೆ. 15% ಅಪ್ ಸೈಡ್ ಮೂವ್, ಒನ್ ಸೈಡ್ ಮೂವ್ ಅಥವಾ 15% ಡೌನ್ ಸೈಡ್ ಮೂವ್ ಅನ್ನು ಒನ್ ಸೈಡ್ ಮೂವನ್ನು ಕೊಡ್ತು ಅಂತ ಹೇಳಿದ್ರೆ 2 ಗಂಟೆ ನಂತರ ಇಲ್ಲಿ ಆ ದಿನ ಮಾರ್ಕೆಟನ್ನು ಸ್ಟಾಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇರುವಂಥದ್ದು 20% ಸರ್ಕಿಟ್ ಲಿಮಿಟ್. ಸೊ ಫಸ್ಟ್ 10% ಹಿಟ್ ಆಗುತ್ತೆ, ಹಿಟ್ ಆದ ನಂತರ ಮಾರ್ಕೆಟನ್ನು ಸ್ಟಾಪ್ ಮಾಡಿ ಮಾರ್ಕೆಟನ್ನು ರೀಓಪನ್ ಮಾಡ್ತಾರೆ. ಸೊ ನೆಕ್ಸ್ಟ್ 5% ಹಿಟ್ ಆಗುತ್ತೆ, ಅಗೇನ್ ರೀಓಪನ್ ಆದಾಗ ಅನದರ್ 5% ಹಿಟ್ ಆಗುತ್ತೆ ಅಂತ ಹೇಳಿದ್ರೆ ಈ 20% ಯಾವ ಟೈಮಲ್ಲಿ ಬೇಕಾದರೂ ಹಿಟ್ ಆದರೂ ಕೂಡ ಅಲ್ಲಿ ಮಾರ್ಕೆಟನ್ನು ಸ್ಟಾಪ್ ಮಾಡ್ತಾರೆ, ಆ ದಿನ ಟ್ರೇಡಿಂಗನ್ನು ಸ್ಟಾಪ್ ಮಾಡ್ತಾರೆ. ದಿನದ ಯಾವುದೇ ಟೈಮಲ್ಲಿ ಈ 20% ಸರ್ಕಿಟ್ ಲಿಮಿಟನ್ನು ಇಂಡೆಕ್ಸ್ ಬ್ರೀಚ್ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ನೆಕ್ಸ್ಟ್ ಟ್ರೇಡಿಂಗನ್ನು ಆ ದಿನಕ್ಕೆ ಸ್ಟಾಪ್ ಮಾಡ್ತಾರೆ. ಸೊ ಇದಿಷ್ಟು ಇಂಡೆಕ್ಸ್ನಲ್ಲಿ ಇರುವಂಥ ಫಿಲ್ಟರ್ಗಳು. ಈ ರೀತಿ ಸರ್ಕಿಟ್ ಫಿಲ್ಟರ್ ಇಂಡೆಕ್ಸಲ್ಲಿ ಅಪ್ಲೈ ಆಗುತ್ತೆ. ಇಂಡೆಕ್ಸಲ್ಲಿ ನಾರ್ಮಲಿ ಈ ಸರ್ಕಿಟ್ ಫಿಲ್ಟರ್ ನೋಡ್ಲಿಕ್ಕೆ ಸಿಗೋದಿಲ್ಲ,
ಯಾವಾಗಲಾದರೂ ಒಮ್ಮೆ ಸಿಗುತ್ತೆ. ಈ ಹಿಂದೆ ಲಾಸ್ಟ್ ಟೈಮ್ ನೀವು ನಿಫ್ಟಿಯಲ್ಲಿ ಯಾವಾಗ ಸರ್ಕಿಟನ್ನು ನೋಡಿದ್ರಿ ಅಂತ ಹೇಳಿದರೆ ಕೊರೋನಾ ಫಾಲ್ ಆದಾಗ, ಕೋವಿಡ್ ಫಾಲ್ ಆದಾಗ, ಐ ಥಿಂಕ್ 13th March 2020ಯಲ್ಲಿ 10% ಲೋವರ್ ಸರ್ಕಿಟನ್ನು ಹಿಟ್ ಆಗುತ್ತೆ ನಿಫ್ಟಿ. 10 PM ಒಳಗೆ 10% ಲೋವರ್ ಸರ್ಕಿಟನ್ನು 10 ಗಂಟೆ ಒಳಗೆ ಹಿಟ್ ಮಾಡುತ್ತೆ ನಿಫ್ಟಿ. ಆಗ 45 ಮಿನಿಟ್ಗಳ ಕಾಲ ಮಾರ್ಕೆಟನ್ನು ಸ್ಟಾಪ್ ಮಾಡ್ತಾರೆ. ಸೊ ನೆಕ್ಸ್ಟ್ 15 ಮಿನಿಟ್ ಪ್ರೀ ಓಪನನ್ನು ಕೊಟ್ಟು ಮಾರ್ಕೆಟನ್ನು ಓಪನ್ ಮಾಡ್ತಾರೆ. ಆಗ ಮಾರ್ಕೆಟಲ್ಲಿಂದ 10% ಲೋವರ್ ಸರ್ಕಿಟಿಂದ ಒಂದು ಬೌನ್ಸನ್ನು ಕೊಡುತ್ತೆ, ಒಂದು ಅಪ್ ಮೂವನ್ನು ಕೊಡುತ್ತೆ. ಸೊ ಹಾಗಾಗಿ ಇಂಡೆಕ್ಸಲ್ಲಿ ನಾವು ಯಾವಾಗಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ತುಂಬ ಏನಾದರೂ ದೊಡ್ಡ ಈವೆಂಟ್ ಇದ್ದಾಗ ಮಾತ್ರ ಈ ಸರ್ಕಿಟ್ ಫಿಲ್ಟರ್, ಅಥವಾ ತುಂಬ ಏನಾದರೂ ನೆಗೆಟಿವ್ ನ್ಯೂಸ್ ಅಥವಾ ಭಾರಿ ದೊಡ್ಡ ಪಾಸಿಟಿವ್ ನ್ಯೂಸ್ ಇದ್ದಾಗ ಈ ರೀತಿಯ ಸರ್ಕಿಟ್ ಫಿಲ್ಟರ್ ಇಂಡೆಕ್ಸಲ್ಲಿ ಹಿಟ್ ಆಗುತ್ತೆ. ಸೊ ಹಾಗಾಗಿ ನಾರ್ಮಲ್ ಡೇಸಲ್ಲಿ ಈ ಸರ್ಕಿಟ್ ಫಿಲ್ಟರ್ ಇಂಡೆಕ್ಸಲ್ಲಿ ಹಿಟ್ ಆಗೋದಿಲ್ಲ. ಸೊ ಇದಿಷ್ಟು ಸರ್ಕಿಟ್ ಫಿಲ್ಟರ್ನ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.